ಆರ್ಆರ್ ನಗರ ಶಾಸಕ ಮುನಿರತ್ನ ಸೇರಿ ಒಟ್ಟು 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಲವಂತವಾಗಿ ಬಿಜೆಪಿ ಶಾಲು ಹಾಕಿಸಿ ಅವಮಾನ ಮಾಡಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರ್ಆರ್ ನಗರ ಶಾಸಕ ಮುನಿರತ್ನ ಸೇರಿ ಒಟ್ಟು 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಲವಂತವಾಗಿ ಬಿಜೆಪಿ ಶಾಲು ಹಾಕಿಸಿ ಅವಮಾನ ಮಾಡಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನಂದಿನಿ ಲೇಔಟ್ ಠಾಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಅಪಹರಣ, ಜೀವ ಬೆದರಿಕೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಲಕ್ಷ್ಮೀ ದೇವಿ ನಗರ ಕಾಂಗ್ರೆಸ್ ಕಾರ್ಯಕರ್ತ ಸ್ಯಾಮ್ಯುವಲ್ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಇನ್ನು ಮುನಿರತ್ನ ಬರೋದಕ್ಕೆ ಹೇಳಿದ್ದಾರೆ ಅಂತ ಕರೆದಿದ್ರು ಸುರೇಶ್ ವಸಂತ ಹಾಗೂ ವಸೀಂ ಇಬ್ರು ಕೂಡ ಮುನಿರತ್ನ ನಿಮಗೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಕರೆದಿದ್ರು. ಬರಲ್ಲ ಅಂದ್ರೂ ಕೂಡ ಬಲವಂತವಾಗಿ ಕಾರಿನಲ್ಲಿ ಕರೆದೊಯ್ದು ಬಿಜೆಪಿಯ ಶಾಲ್ ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬಾರ್ದು, ಬಿಜೆಪಿ ಪರವಾಗಿ ಕೆಲಸ ಮಾಡಬೇಕು. ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡದೇ ಇದ್ರೆ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತೀನಿ. ಬೆದರಿಕೆ ಹಾಕಿ ಬಿಜೆಪಿ ಶಾಲು ಹಾಕಿಸಿ ನನ್ನನ್ನು ಅವಮಾನ ಮಾಡಿದ್ದಾರೆ ಅಂತ ಆರೋಪದ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಮುನಿರತ್ನ, ಸುರೇಶ್, ವಸಂತ, ವಸೀಂ, ಸೀನಾ ಈ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಹಳಷ್ಟು ಗಂಭೀರವಾಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಆರ್ಆರ್ ನಗರ ಶಾಸಕ ಮುನಿರತ್ನ ಸೇರಿ ಒಟ್ಟು 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಬೆದರಿಕೆ ಒಡ್ಡಿ ಬಲವಂತವಾಗಿ ಬಿಜೆಪಿಯ ಶಾಲು ಹಾಕಿಸಿ ನನಗೆ ಅವಮಾನ ಮಾಡಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ನಂದಿನಿ ಲೇಔಟ್ ಠಾಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ದೂರು ಕೊಟ್ಟಿದ್ದಾರೆ. ಮುನಿರತ್ನ ಸೇರಿ ಒಟ್ಟು 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಪಹರಣ ಮಾಡಿದ್ರು, ಜೀವ ಬೆದರಿಕೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಲಕ್ಷ್ಮೀದೇವಿ ನಗರ ಕಾಂಗ್ರೆಸ್ ಕಾರ್ಯಕರ್ತ ಸ್ಯಾಮ್ಯುಯಲ್ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದೂರು ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಮುನಿರತ್ನ ಹಾಗೂ ಸೇರಿ ಒಟ್ಟು 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವ ಕಾರಣಕ್ಕಾಗಿ ಎಫ್ಐಆರ್ ದಾಖಲಾಯಿತು, ಏನಿದು ಪ್ರಕರಣ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನಂತ ಹೇಳಿದ್ರೆ ಸ್ಯಾಮ್ಯುಯಲ್ ಎಂಬತ್ತ ದೂರನ್ನು ನೀಡಿರುವಂತದ್ದು. ಏನಂತ ಹೇಳಿದ್ರೆ ಆತ ಬೇಸಿಕಲಿ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತ ಆಗಿರ್ತಾನೆ. ಕಾಂಗ್ರೆಸ್ಗೆ ಯಾವುದೇ ಚುನಾವಣೆ ಬಂದು ಕಾಂಗ್ರೆಸ್ ಪರ ನಾಯಕರ ಪರವಾಗಿ ಒಂದು ಓಡಾಟವನ್ನು ಮಾಡುವಂತದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಸೊ ಅವಂದೇ ಆದ ಒಂದು ಹಿಡಿತಾ ಇರುವಂತದ್ದು, ಆತನ ಏರಿಯಾದಲ್ಲಿ ವೋಟರ್ಸ್ಗಳಿರುವಂತದ್ದು. ಸೊ ಆತನನ್ನ ಮುನಿರತ್ನ ಅವರ ಸಹಚರರು ಏನು ಬಲವಂತವಾಗಿ ಮನೆಯಿಂದ ಮುನಿರತ್ನ ಅವ್ರು ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಆತನ ಮನೆಯಿಂದ ರಾಜ್ಕುಮಾರ್ ಸಮಾಧಿ ಬಳಿ ಇರುವಂತ ಅವರ ಕಚೇರಿಗೆ ಕರ್ಕೊಂಡು ಹೋಗುವಂತದ್ದು. ಅಲ್ಲಿಂದ ವಾಪಸ್ ಮತ್ತೆ ವಯಲೆ ಕವಲ್ ಇರುವಂತ ಅವರ ಕಚೇರಿಗೆ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಮುನಿರತ್ನ ಅವರು ನನಗೆ ಬೆದರಿಕೆಯನ್ನು ಹಾಕಿರುವಂತದ್ದು, ಇನ್ನ ಕಾಂಗ್ರೆಸ್ಗೆ ಕೆಲಸವನ್ನ ಮಾಡಬಾರ್ದು, ಬಿಜೆಪಿಗೆ ಸೇರ್ಕೊಳ್ಬೇಕು ಅಂತ ಬಲವಂತವಾಗಿ ಬಿಜೆಪಿಯ ಶಾಲನ್ನ ಹಾಕಿ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡ ರೀತಿಯಲ್ಲಿ ಫೋಟೋವನ್ನ ತೆಗೆದುಕೊಂಡಿದ್ದಾರೆ. ಆ ಫೋಟೋವನ್ನ ತೆಗೆದುಕೊಂಡು ಇವರು ಬಿಜೆಪಿ ಗ್ರೂಪ್ ಗಳಲ್ಲಿ ಅವರ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಏನಿರುತ್ತೆ ಅಲ್ಲಿ ಪೋಸ್ಟ್ ಗಳನ್ನ ಮಾಡಿರುವಂತದ್ದು. ಸೊ ಅದಷ್ಟೇ ಅಲ್ಲದೆ ಆ ಕ್ಷೇತ್ರ ಏನಿದೆ ಆರ್ಆರ್ ನಗರ ಆ ಕ್ಷೇತ್ರದಲ್ಲೂ ಕೂಡ ಈ ಒಂದು ಫೋಟೋಗಳು ಬಿತ್ತರ ಮಾಡಿರುವಂತದ್ದು. ಸೊ ಇದರಿಂದ ಈತ ಒಂದು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನನಗೆ ಈಗ ಮಾಡಿರುವಂತದ್ದು. ಇದು ನನಗೆ ಒಂದು ಕಡೆ ಕೊಲೆ ಬೆದರಿಕೆ, ಮತ್ತೊಂದು ಕಡೆ ನನ್ನ ನಿಷ್ಠೆಗೆ ಧಕ್ಕೆಯನ್ನ ತಂದಿರುವಂತದ್ದು, ಪಕ್ಷ ನಿಷ್ಠೆಗೆ. ಸೊ ಇದರಿಂದ ನನಗೆ ಸಾಕಷ್ಟು ಅವಮಾನಿತನಾಗಿದ್ದೀನಿ ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಇನ್ನು ಮುಂದೆ ಈಗ ಬರ್ತಾ ಇರುವಂತಹ ಚುನಾವಣೆ ಏನಿದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಕೆಲಸವನ್ನ ಮಾಡಬಾರ್ದು ಅಂತ ಧಮಕಿಯನ್ನ ಹಾಕಿದ್ದಾರೆ. ಸೊ ಒಂದು ವೇಳೆ ಅದನ್ನು ಮೀರಿ ಮಾಡಿದ್ರೆ ನಾನು ಏನು ಎಂಬುದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಸೊ ಜಾಗವನ್ನ ಖಾಲಿ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿದ್ರು. ಈ ದೂರಿನ ಅನ್ವಯ ಇದೀಗ ಎಫ್ಐಆರ್ ದಾಖಲು ಮಾಡ್ಕೊಂಡಿರುವಂತದ್ದು, ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.